ಹಲೋ, ಹಾಯ್, ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಈಗಾಗಲೇ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಅಫ್ಕೋರ್ಸ್ ಹೌದು ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ನಾನು ಅತ್ತೆ ಮಗಳದು ಮಾವನ ಮಗಂದು ಮದುವೆ ಕಂಪ್ಲೀಟ್ ವಿಡಿಯೋನ ಹಾಕ್ತಾಯಿದ್ದೀನಿ. ಅಂದರೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನನಗೆ ಫುಲ್ಲು ಎಲ್ಲ ಎಡಿಟ್ ಮಾಡಲಿಕ್ಕೆ ಮತ್ತು ವಿಡಿಯೋಸ್ ತೊಗೊಳೋದಕ್ಕೆ ಟೈಮ್ ಅಂತೂ ಆಗಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎರಡೂ ಮನೆ ಕಡೆನೂ ಅಲ್ಲೂ ಇಲ್ಲೂ ಹೋಗಬೇಕಾಗಿತ್ತು ಮತ್ತು ಜನ ತುಂಬ ಇದ್ದರು. ಹಾಗಾಗಿ ಅವ್ರ ಕಡೆ ಎಲ್ಲ ಅವ್ರ ಕಡೆನೂ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಬೇಕಾಗಿತ್ತಲ್ಲ, ಹಾಗಾಗಿ ಸೊ ನನಗೆ ಫುಲ್ ಕಂಪ್ಲೀಟ್ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಿಮಗೆ ಗೊತ್ತಿರುತ್ತೆ, ಹಳ್ಳಿ ಕಡೆ ಫೋನ್ ಯಾವಾಗಲೂ ಇಟ್ಕೊಂಡಿದ್ರೆ ಜನ ನೋಡಿದವ್ರು ಏನಾದರೂ ಅಂತಾರೆ, ಮತ್ತು ಹಳ್ಳಿ ಕಡೆ ಹಂಗೆಲ್ಲ ಇಟ್ಕೊಂಡಿರೋಕ್ಕಾಗಲ್ಲ. ಸೊ ನನಗೆ ಯಾವ ಟೈಮಲ್ಲಿ ವಿಡಿಯೋಸ್ ಶೂಟ್ ಮಾಡೋಕ್ಕಾಗುತ್ತೋ ಆ ಥರ ಶೂಟೆಲ್ಲ ಮಾಡ್ಕೊಂಡಿದ್ದೀನಿ. ಆದಷ್ಟು ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮನೇಲಂತೂ ಇನ್ನೇನು ಚೌಟ್ರಿಗೆ ಹೊರಡಬೇಕಾದ್ರೆ ಅರ್ಶಿನ ಅಲ್ಲಿ ಒಂದು ಸ್ವಲ್ಪ ಅವರು ಆರತಿ ಎಲ್ಲ ಬೆಳಗ್ತಿದ್ರು. ಸೊ ಚೌಟ್ರಿಲಿ ಒಂದು ಸ್ವಲ್ಪ ಫಂಕ್ಷನ್ ಮಾಡ್ತೀವಲ್ಲ, ಅದೇ ಥರನೇ ಮನೇಲೂ ಕೂಡ ಅವ್ರು ಸ್ವಲ್ಪ ಗಂಧ ಎಲ್ಲ ಇಟ್ಕೊಂಡು ಶಾಸ್ತ್ರ ಮುಗಿಸ್ಕೊಂಡು ಚೌಟ್ರಿಗೆ ನಾವು ಕೂಡ ಎಂಟ್ರಿ ಆದ್ವಿ. ಎಂಟ್ರಿ ಆಗಿದ ತಕ್ಷಣ ಇನ್ನು ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಯಿತು. ರಿಸೆಪ್ಷನ್ ಎಲ್ಲ ನೀವು ನೋಡಿದ್ರಿ, ತುಂಬ ಚೆನ್ನಾಗೇ ಆಯಿತು. ರಿಸೆಪ್ಷನ್ ನಾವೇನು ಅಂದ್ಕೊಂಡಿದ್ವೋ ಅದೇ ರೀತಿ ತುಂಬ ಚೆನ್ನಾಗಾಯಿತು. ಸೊ ಇನ್ನು ಹಾಗೆ ನೈಟ್ ಶಾಸ್ತ್ರ ಎಲ್ಲ ಮುಗಿಸೋಷ್ಟರಲ್ಲೇ ಲೇಟಾಗಿತ್ತು. ನನ್ನ ಕಂಪ್ಲೀಟ್ ವೀಡಿಯೋಸ್ ನಾನು ಹಾಕೋಕ್ಕಾಗಲಿಲ್ಲ. ಈ ಕಡೆ ಮುಹೂರ್ತಕ್ಕೆ ಹುಡುಗನ್ನು ಕೂಡ ರೆಡಿ ಮಾಡಿ ನೆಕ್ಸ್ಟ್ ಹುಡುಗಿಗೆ ಅಕ್ಕನೇ ಮೇಕಪ್ ಮಾಡ್ತಿರೋದು. ಇವಳು ಆ್ಯಕ್ಚುಲಿ ನಮ್ಮ ದೊಡ್ಡಕ್ಕ ಬ್ಯೂಟಿಷಿಯನ್ಸು. ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಮತ್ತು ಯಾರಿಗಾದರೂ ಏನಾದರೂ ಮೇಕಪ್ ಬೇಕು ಅಂತ ಹೇಳಿದ್ರೆ, ಕೆಲವು ಕಡೆ ಇವಾಗೆಲ್ಲ ತುಂಬ ಕಾಸ್ಟ್ ಇರುತ್ತೆ. ರೀಸನಬಲ್ ಪ್ರೈಸ್ಗೆ ಅಕ್ಕ ಕೂಡ ಮೇಕಪ್ ಮಾಡಿಕೊಡ್ತಾಳೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಅವ್ರಿಗೆ ಏನಾದರೂ ಇವಾಗ ನಮ್ಮಂಥ ಬಡವ್ರಿಗೆ ಇಷ್ಟೊಂದು ಮೇಕಪ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ತುಂಬ ಕಾಸ್ಟ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ಅಕ್ಕನ ಕೈಯಲ್ಲಿ ಆದಷ್ಟು ಕಡಿಮೆಯಲ್ಲಿ ಮಾಡಿಕೊಡ್ತಾಳೆ ಅವಳು. ಇನ್ನು ಹುಡುಗಿಗೆ ಕೂಡ ಕಂಪ್ಲೀಟ್ ಬೆಳಗ್ಗೆ ಮುಹೂರ್ತಕ್ಕೆ ಫುಲ್ಲು ರೆಡಿ ಮಾಡಿದ್ಲು. ರಿಚ್ ಲುಕ್ ಆಗಿತ್ತು, ಚೆನ್ನಾಗಿತ್ತು. ತೀರಾ ಓವರ್ ಮೇಕಪ್ಪು ಅಂತ ಆ ಥರ ಏನೂ ಇರಲಿಲ್ಲ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ವಿಡಿಯೋಸ್ ಮತ್ತು ಮೇಕಪ್ಪು ಅಂತ ನಿಮಗೆ ಗೊತ್ತಾಗ್ತಾನೆ ಇರುತ್ತೆ ಈಗಾಗಲೇ. ಅದು ಇಷ್ಟೊಂದು ನ್ಯಾಚುರಲಾಗಿ ಕೂಡ ಬಂದಿದೆ. ನನಗಂತೂ ಮೇಕಪ್ ತುಂಬ ಇಷ್ಟ ಆಯಿತು. ಇನ್ನು ಹುಡುಗಿಗೆ ಮಾಡಿಬಿಟ್ರೆ ನಾವಿರೋದು ಅಕ್ಕ ತಂಗೀರು 4 ಜನ ಅಲ್ವಾ. ಸೊ ಅವಳಿಗೆ ನಾವು ಮಾಡ್ಕೋಬೋದು ಆಮೇಲೆ ಅಂಥೇಳಿ ಫಸ್ಟ್ ಅವಳಿಗೆ ಮಾಡ್ತಾಯಿದ್ರು. ಈ ಕಡೆ ಪಾಪು ಕೂಡ ಅಳ್ತಾ ಇದ್ದ. ನನ್ನ ಅಕ್ಕನ ಮಕ್ಕಳೆಲ್ಲ ಎತ್ಕೊಂಡಿದ್ರು. ಇನ್ನು ರೂಮಲ್ಲಿ ನಾವು ಕೂಡ ಎಲ್ಲ ರೆಡಿಯಾಗಿ ಇನ್ನು ಫೈನಲಿ ಮುಹೂರ್ತ ಸ್ಟಾರ್ಟ್ ಆಯಿತು. ದಾರೆಗೆ ಬಂದ್ವಿ. ನೋಡ್ತಿರ್ಬೋದು, ಎಲ್ಲ ಫ್ಯಾಮಿಲಿನೇ ಫಸ್ಟ್ ಮುಂದೆ ನಿಂತ್ಕೊಂಡಿದ್ದೀವಿ. ಈ ಕಡೆ ಹುಡುಗ ಹುಡುಗಿಗೆ ಪುರೋಹಿತರು ಏನೋ ಶಾಸ್ತ್ರ ಮಾಡಿಸ್ತಾಯಿದ್ರು. ಅವ್ರ ಕೈಗೆ ಇವ್ರ ಕೈಗೆ ಕಂಕಣ ಕಟ್ಟಿಸ್ತಾಯಿದ್ರು. ಆಲ್ರೆಡಿ ಹುಡುಗಿ ಫೇಸ್ ಡಲ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ನೀವು ಗೊತ್ತಾಗುತ್ತೆ, ಇದೊಂದು ಮೂಮೆಂಟ್ ಬಂತು ಅಂದರೆ ಅವ್ರಿಗೇನೋ ಒಂಥರ ಎಲ್ಲರನ್ನೂ ಬಿಟ್ಟು ಹೋಗ್ತೀವಿ ಅನ್ನೋ ಫೀಲ್ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅದೊಂದು ಫೀಲ್ ಅನ್ನೋದಿರುತ್ತಲ್ವ. ಹಾಗೆ ಒಂದು 2 ಇಯರ್ಸ್ವರೆಗೂ ಅಲ್ಲಿ ಇಲ್ಲಿ ಹೋಗೋದು ಮತ್ತು ಇದು ನಮ್ಮ ಮನೆಯಲ್ಲ ಅನ್ನೋ ಫೀಲಲ್ಲೇ ನಾವು ಹೆಣ್ಮಕ್ಳು ಇರ್ತೀವಿ. ಆಮೇಲೆ ಅವ್ರವ್ರದ್ದು ಮನೇಲಿ ಅವ್ರ ಮಕ್ಕಳು ಅಂತ ಆದಾಗ ತಾಯಿ ಮನೆಗೆ ಹೋಗಲಿಕ್ಕೆ ಟೈಮ್ ಸಿಗೋಲ್ಲ. ಇದು ಎಲ್ಲರ ಜೀವನದಲ್ಲೂ ನಿಜ ಅನಿಸುತ್ತೆ. ಮತ್ತು ಎಲ್ಲರೂ ಇದನ್ನು ಒಪ್ಕೋತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಮುಹೂರ್ತ ಸ್ಟಾರ್ಟ್ ಆಯಿತು. ಆ ಕಡೆ ಅಲ್ಲೂ ಕೂಡ ಅವರ ಹುಡುಗಿಯವರ ಅಮ್ಮ ಕೂಡ ತುಂಬ ಫೀಲಿಂಗಲ್ಲಿದ್ಲು. ಅಂದರೆ ನಾನು ಅಕ್ಕ ಅಂತ ಕರಿತೀನಿ ಅವಳನ್ನ. ಅತ್ತೆ ಆಗ್ತಾರೆ ನನಗೆ. ಆದರೆ ಚಿಕ್ಕ ವಯಸ್ಸಿಂದ ನಾನು ಅಕ್ಕ ಅಂತ ಕರೆದಿರೋದ್ರಿಂದ ಈಗಲೂ ಅಕ್ಕ ಅಕ್ಕ ಅಂತಲೇ ಕರಿತೀನಿ. ಇಲ್ಲೂ ಕೂಡ ಮುಹೂರ್ತಕ್ಕೆ ಅವರು ಒಂದು 5 ಸತಿ ಹಾರ ಬದಲಾಯಿಸ್ಬೇಕಾಗಿತ್ತು ಅಂತ ಬದಲಾಯಿಸ್ತಾಯಿದ್ರು. ಅವ್ರು ಇವ್ರಿಗೆ ಹಾರ ಹಾಕ್ತಾಯಿದ್ರು, ಇವ್ರು ಅವ್ರಿಗೆ ಹಾರ ಹಾಕೋದು, ಈ ಥರ ಶಾಸ್ತ್ರ ಮಾಡಿಸ್ತಾಯಿದ್ರು. ಆಮೇಲೆ ಅವರು ಈ ಥರ ಹಾರ ಎಕ್ಸ್ಚೇಂಜ್ ಮಾಡಿಸೋದೆಲ್ಲ ಆದಮೇಲೆ ಹೇಳ್ತಾಯಿದ್ರು, ಅದು ವಧುಗೆ ಮತ್ತು ವರಂಗೆ ಯಾವ್ಯಾವ ಥರ ನೋಡ್ಕೋಬೇಕು, ಹುಡುಗಿನ ಏನು ನೋಡ್ಕೋತೀರಾ, ಮತ್ತು ಅಕ್ಷತೆ ಹಾಕೋಕ್ಕೂ ಮುಂಚೆ ಅವರು ಬೆಲ್ಲ ಮತ್ತು ಜೀರಿಗೆ ಹಾಕಿಸ್ತಾರಲ್ಲ, ಅದು ಯಾರು ಫಸ್ಟ್ ಹಾಕ್ತಾರೆ ಅಂತೆಲ್ಲ ಹಾಕಿಸ್ಕೊಂಡು ಆ ಥರ ಎಲ್ಲ ಫೈನಲ್ಲಾಗಿ ಮದುವೆ ಎಲ್ಲ ತುಂಬ ಚೆನ್ನಾಗಿ ಮುಗೀತು. ಇನ್ನು ಮದುವೆಯಿಂದ ಬಂದು ಮದುವೆ ಊಟ ಮಾಡಿ ತುಂಬ ಟಯರ್ಡಾಗಿತ್ತು. ಫ್ಯಾಮಿಲಿಗೆಲ್ಲ ಅಡುಗೆ ಮಾಡಿ ಒಟ್ಟಿಗೆ ಊಟ ಮಾಡಿದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ